ಬಿಜೆಪಿ ಜೆಡಿಎಸ್ ಧರ್ಮಸ್ಥಳ ಯಾತ್ರೆ ಮುಗಿದ್ಮೇಲೆ ಕಾಂಗ್ರೆಸ್ ನಾಯಕರುಗಳು ಶುರು ಮಾಡಿದ್ದಾರೆ. ತನ್ವೀರ್ ಸೇಠ್ ಹೊರಟಿದ್ರು, ಶನಿವಾರ ರಂಗನಾಥ್ ಅವರು ಹೋಗ್ತಾ ಇದ್ದಾರೆ. ಈಗ ಅವ್ರದ್ದು ರಾಜಕೀಯ ಅಂತ ಟೀಕೆ ಮಾಡ್ತೀರಿ. ಈಗ ನೋಡಿ, ಮಂಜುನಾಥ ಯಾರಿಗ ಒಬ್ಬರಿಗಿಲ್ಲ. ಮಂಜುನಾಥ ಎಲ್ಲರನ್ನೂ ಆಹ್ವಾನ ಮಾಡ್ತಾನೆ. ಆ ದೃಷ್ಟಿಯಿಂದ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಬಿಜೆಪಿಯವರು ಹೋಗ್ಲಿ, ಜನತಾದಳದವ್ರು ಹೋಗ್ಲಿ, ಕಾಂಗ್ರೆಸ್ನವ್ರು ಹೋಗ್ಲಿ, ಮಂಜುನಾಥನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಅನ್ನೋದಕ್ಕೆ ಯಾರ್ದು ಅಡಚಣೆ ಇಲ್ಲ, ಹೋಗೋದಕ್ಕೆ ತೊಂದರೆನೂ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದಕ್ಕೆ ಟೀಕೆ ಟಿಪ್ಪಣಿಗಳು ಅವಶ್ಯಕತೆ ಇಲ್ಲ. ಆದರೆ ಈ ಒಂದು ಧರ್ಮಸ್ಥಳದ ಇಶ್ಯೂ ಆದ ಮೇಲೆ ಇಂಥ ಬೆಳವಣಿಗೆ ಆಗಿದೆಯಲ್ಲ, ಅದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಮೊದಲೇ ಎಲ್ಲ ಯಾಕೆ ಈ ರೀತಿ ಹೋಗಲಿಲ್ಲ? ಬಿಜೆಪಿಯವರಾಗಲಿ, ಜನತಾದಳದವರಾಗಲಿ, ಈಗ ನಮ್ಮ ಕಾಂಗ್ರೆಸ್ನವರೆಲ್ಲ ಆಗಲಿ, ಯಾರೇ ಆಗಲಿ, ಮೊದಲೆಲ್ಲ ಯಾಕೆ ಹೋಗಲಿಲ್ಲ? ಅದಕ್ಕೆ ಸ್ವಾಭಾವಿಕವಾಗಿ ರಾಜಕಾರಣ ಇದೆ ಅನ್ನೋದು ಬಂದ್ಬಿಡುತ್ತೆ. ಅವ್ರು ಹೋದ್ರು ಅಂತ ಇವ್ರು ಮಾಡ್ತಾರೆ, ಅವ್ರು ಹೋಗಿಲ್ಲ ಅಂದರೆ ಇವ್ರು ಮಾಡ್ತಿರ್ಲಿಲ್ಲ. ಹಾಗೆ ಯೋಚನೆ ಮಾಡಬೇಕಲ್ಲ ನಾವು. ಒಂದು ವೇಳೆ ಬಿಜೆಪಿ ಜನತಾದಳ ಹೋಗಿಲ್ಲದೆ ಇದ್ರೆ ಕಾಂಗ್ರೆಸ್ನವ್ರು ಹೋಗ್ತಿರ್ಲಿಲ್ಲ. ನೀವು ಹೋದ್ರೆ ಅದಕ್ಕೆ ನಾವು ಹೋಗ್ತೀವಿ ಅಂತ ಆ ರೀತಿ ಅರ್ಥೈಸಬೇಕಾಗುತ್ತೆ. ಕಳಂಕ ತೊಳೆಯೋದಕ್ಕೆ ಅಂತ ಧರ್ಮಸ್ಥಳಕ್ಕೆ ಅಂತಿರೋ ಕಳಂಕನ ತೊಳೆದಿದ್ದು ಕಾಂಗ್ರೆಸ್ ಧರ್ಮಸ್ಥಳಕ್ಕೆ ಕಳಂಕ ತೊಳೆಯೋದಕ್ಕೆ ಹೋಗ್ತಾರೋ ಇಲ್ಲ ಇವ್ರುಗಳಿಗೆ ಇದನ್ನ ತೊಳ್ಕೊಳಕ್ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಅಲ್ಲ, ಅವ್ರು ಮನವಿ ಮಾಡಿರ್ಬೋದು. ನಾವು ಈಗ SIT ಮಾಡಿ ತನಿಖೆ, ಈಗ SIT ಮಾಡಿದ್ದೆ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದ್ರು. ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವ್ರು ಈಗ ಇದ್ದಕ್ಕಿದ್ದಂಗೆ NIA ಕೊಡಿ, NIA ತನಿಖೆ ಮಾಡಿ, ಅದು ತನಿಖೆ ಅಲ್ವಾ? ಅದು ತನಿಖೆ ಅಲ್ವಾ? ಹಣ ಬಂದಿದೆ, ಅದನ್ನ ಇನ್ನೇನವ್ರು NIA ವ್ಯಾಪ್ತಿಗ ಆಮೇಲೆ ಯೋಚನೆ ಮಾಡಲಿ. ಅದನ್ನ ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ನೋಡೋಕ್ಕಾಗೋದಿಲ್ಲ. ಆದರೆ ಇಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನು ಬೆಳವಣಿಗೆ, ಹೆಣಗಳು ಊತಿದ್ದಾರೆ, ಅಲ್ಲಿ ಕೊಲೆಗಳಾಗಿದೆ, ಅದು ಆ ಭಾಗ ನೋಡ್ತಾ ಇರ್ತಕ್ಕಂಥದ್ದು SIT. ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ತಿಳಿಸ್ಬೋದು, ಅದಕ್ಕೇನಿದೆ. ಪತ್ರ ಬರೆದು ಈ ಪ್ರಕರಣ ಕೊಡಿ ಅಂದ್ರೆ ಸರ್ಕಾರಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ, ಕೊಡಲೇಬೇಕಾಗುತ್ತೆ. ನಾನು ಅವರು ಕೊಡೋದಕ್ಕೆ ಆ ರೀತಿ ಪತ್ರ ಬರೆಯೋದಕ್ಕೆ ಮುಂಚೆ ಜಸ್ಟಿಫಿಕೇಶನ್ ಮಾಡಬೇಕಲ್ಲ, ಅವರೇ ಜಸ್ಟಿಫಿಕೇಶನ್ ಮಾಡಬೇಕಲ್ವಾ? ಅದು ಮಾಡಿದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಆಪ್ಷನ್ಸ್ ಇರೋದಿಲ್ಲ ಅವಾಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.